ಇಂಟರ್ನೆಟ್ ಕ್ರಾಂತಿ. ಈಗಿನ ಒಂದು ಇಂಟರ್ನೆಟ್ ಅನ್ನೋದು ಎಷ್ಟರ ಮಟ್ಟಿಗೆ ಉಪಯೋಗ ಇದೆ ಅಂತಕ್ಕಂಥದ್ದು ಮಕ್ಕಳೇ ಇವಾಗೆಲ್ಲ ನಿಮಗೆ ಗೊತ್ತಾಗಿದೆ. ಯಾಕಂದರೆ ಈಗೆಲ್ಲ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿರೋದ್ರಿಂದ ಇಂಟರ್ನೆಟ್ ಅನ್ನೋದು ಎಷ್ಟು ಅವಶ್ಯಕವಾಗಿದೆ ಅಂತಕ್ಕಂಥ ವಿಷಯವನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರ. ಆದರೆ ಈ ಪಾಠದ ಮೂಲಕ ಇಂಟರ್ನೆಟ್ಟಿನ ಬಗ್ಗೆ ಏನು ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ವಿಷಯವನ್ನು ನೋಡೋಣ. आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं. ಇಂಟರ್ನೆಟ್ ಅನ್ನೋದು ಎಷ್ಟರ ಮಟ್ಟಿಗೆ ಉಪಯೋಗ ಇದೆಯೇ ಅಷ್ಟೇ ನಮಗೆ ದುಷ್ಪರಿಣಾಮವನ್ನು ಬೀರುತ್ತೆ. ಅದು ಏನೇನಾಗುತ್ತೆ ಅಂತಕ್ಕಂಥದ್ದನ್ನು ಈ ಪಾಠದಲ್ಲಿ ನೋಡ್ತಾ ಹೋಗೋಣ. आज का युग इंटरनेट युग है. बड़े बूढ़ों से लेकर छोटे बच्चे तक सब पर इस इंटरनेट क्रांति का असर पड़ा है. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. ಇಂಟರ್ನೆಟ್ ಅಂತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಹಿಡ್ಕೊಂಡು ಸಣ್ಣ ಮಕ್ಕಳಿಗೂ ಕೂಡ ಇವತ್ತಿನ ಒಂದು ಪ್ರಭಾವವನ್ನು ಬೀರಿದೆ ಅಂತೇಳಿ ಹೇಳಬಹುದು. ಹಾಗಾಗಿ ರೋಹನ್ ಒಂದಿನ ಶಾಲೆಯಿಂದ ವಾಪಸ್ಸು ತನ್ನ ಸ್ನೇಹಿತರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಮನೆಗೆ ಬರ್ತಾನೆ. ಬಂದು ತನ್ನ ತಂದೆ ಹತ್ರ ಪ್ರಶ್ನೆಯನ್ನು ಮಾಡ್ತಾನೆ. अब उन्होंने कहा कि इंटरनेट के उपयोग से इंसानी सोच का दायरा बढ़ गया है और उन्होंने बदली तकनीक के कारण जिंदगी के बदले नज़रियों को भी उसे समझाया. लेकिन रोहन इतने से संतुष्ट नहीं हुआ. वह इंटरनेट के बारे में विस्तृत जानकारी पाना चाहता था. ಅವ್ರ ತಂದೆ ಇಂಟರ್ನೆಟ್ಟಿನ ಬಗ್ಗೆ ಕೇಳಿದಾಗ ಅವ್ರ ತಂದೆ ಹೇಳ್ತಾರೆ, ಹೌದು, ಇಂಟರ್ನೆಟ್ ಅಂತಕ್ಕಂಥದ್ದು ಇವತ್ತು ಬಹಳ ಪ್ರಮುಖವಾಗಿದೆ. ಎಲ್ಲರೂ ಕೂಡ ತಮ್ಮ ಜೀವನದ ಶೈಲಿಯನ್ನೇ ಕೂಡ ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾಗ ಅವನಿಗೆ ಸಮಾಧಾನ ಅನಿಸೋದಿಲ್ಲ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಜಾಣಕಾರಿಯನ್ನು ತಿಳ್ಕೊಳ್ಬೇಕು ಅಂಥೇಳಿ ಅವನಿಗೆ ಅನಿಸುತ್ತೆ. बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल है, जिसकी वजह से पूरे विश्व का विस्तार एक गांव का सा छोटा हो गया है. इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे. ಆದರೆ ಅವ್ರ ತಂದೆಗೆ ಎಷ್ಟು ವಿಷಯ ಗೊತ್ತಿತ್ತು ಅಷ್ಟು ವಿಷಯವನ್ನು ಹೇಳ್ತಾರೆ. ಏನಂತಂದರೆ, ಈಗ ಒಂದು ಇಂಟರ್ನೆಟ್ ಅಂತಕ್ಕಂಥದ್ದು ಏನು ಬಂದಿದೆಯಲ್ಲ, ಅದು ಇಡೀ ವಿಶ್ವವನ್ನು ಒಂದು ಸಣ್ಣ ಹಳ್ಳಿಯನ್ನಾಗಿ ಮಾರ್ಪಡಿಸಿದೆ. ಪ್ರತಿಯೊಬ್ಬರಿಗೂ ಕೂಡ ವಿಷಯವನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಹಳ್ಳಿಯಾಗಿ ಅದು ಮಾರ್ಪಟ್ಟಿದೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾರೆ. ಜೊತೆಗೆ ಇದ್ರ ಬಗ್ಗೆ ನಿನಗಿನ್ನೂ ಹೆಚ್ಚಿನ ಒಂದು ತಿಳುವಳಿಕೆ ಮಾಹಿತಿ ಬೇಕು ಅಂತಂದರೆ ನಿನ್ನ ಕಂಪ್ಯೂಟರ್ ಶಿಕ್ಷಕರೇನಿದಾರಲ್ಲ ಅವ್ರ ಜೊತೆ ಕೇಳಿ ತಿಳಿದುಕೋ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಅವರು ನೀಡ್ತಾರೆ. दूसरे दिन रोहन अपने कंप्यूटर शिक्षक से इसके बारे में क्लास के प्रश्न पूछता है. रोहन, सर, इंटरनेट का मतलब क्या है? इससे किस प्रकार की क्रांति हुई है? ನಂತರ ಮರನೇ ದಿನ ಶಾಲೆಗೆ ಬಂದಾಗ ಶಾಲೆಯಲ್ಲಿ ಶಿಕ್ಷಕರ ಹತ್ರ ಅವನು ಪ್ರಶ್ನೆ ಕೇಳ್ತಾನೆ. ಇಂಟರ್ನೆಟ್ ಅದರ ಮಾಹಿತಿ ಏನು, ಅದರಲ್ಲಿಂದ ಯಾವ ರೀತಿ ಕ್ರಾಂತಿ ಉಂಟಾಗಿದೆ ಅಂತಕ್ಕಂಥದ್ದನ್ನು ತಿಳಿಸಿ ಅಂತ ಕೇಳಿದಾಗ ಶಿಕ್ಷಕರು ಹೇಳ್ತಾರೆ, बड़ा अच्छा सवाल है. सुनो, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. आज इंसान के लिए खान पान जितना ज़रूरी है, इंटरनेट भी उतना भी ಅವಶ್ಯಕ हो गया है. ಆಗ ಶಿಕ್ಷಕರು ಹೇಳ್ತಾರೆ, ಈ ಇಂಟರ್ನೆಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಹಲವಾರು ಕಂಪ್ಯೂಟರ್ಗಳ ಅಂತರ್ಜಾಲದಿಂದ ಎಲ್ಲರನ್ನೂ ಕೂಡ ಒಂದೇ ಸಮಯಕ್ಕೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡ್ತಕ್ಕಂಥ ಒಂದು ಅಂಶವನ್ನು ಇದು ಒಳಗೊಂಡಿದೆ. ಮನುಷ್ಯರಿಗೆ ಆಹಾರ ಮತ್ತು ನೀರು ಎಷ್ಟು ಅವಶ್ಯಕನೋ ಇಂದಿನ ಒಂದು ಯುಗದಲ್ಲಿ ಇಂಟರ್ನೆಟ್ ಅಂತಕ್ಕಂಥದ್ದು ಅಷ್ಟೇ ಅವಶ್ಯಕವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಆಗ ಅಜಿತ್ ಅಂತಕ್ಕಂಥ ಮತ್ತೊಬ್ಬ ವಿದ್ಯಾರ್ಥಿ ವಹ ಕೇಸೆ ಸರ್ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಶಿಕ್ಷಕರು ಮತ್ತೆ ಹೇಳ್ತಾರೆ, कुछ साल पहले दूर रहते रिश्तेदार या दोस्तों को कोई खबर देनी पड़ती तो वह हमें चिट्ठी लिखनी पड़ती थी या दूर भाषा का उपयोग करना पड़ता था. इससे समय और पैसा दोनों का अधिक व्यय होता था. लेकिन इंटरनेट द्वारा पल भर में बिना ज़्यादा खर्च किए कोई
भी विचार हो, स्थिर चित्र हो, वीडियो चित्र हो, दुनिया की किसी भी कोने में भेजना मुमकिन हो गया है. ಅಂದರೆ ಮೊದಲೇ ಹೇಗಿತ್ತು ಅಂತಂದರೆ ನಾವು ಯಾರಿಗಾದರೂ ಏನಾದರೂ ವಿಷಯವನ್ನು ತಿಳಿಸ್ಬೇಕು ಅಂತಂದರೆ ಪತ್ರದಿಂದ ಮುಖಾಂತರ ನಾವು ತಿಳಿಸ್ಬೇಕಿತ್ತು ಅಥವಾ ಫೋನ್ ಮೂಲಕ ನಾವು ತಿಳಿಸ್ಬೇಕಾಗಿತ್ತು. ಅದರಲ್ಲಿಂದ ಪತ್ರವನ್ನು ಕಳಿಸೋದ್ರಿಂದ ಸಮಯನೂ ಕೂಡ ವ್ಯರ್ಥ ಆಗ್ತಾ ಇತ್ತು, ಹಣನೂ ಕೂಡ ಖರ್ಚಾಗ್ತಾ ಇತ್ತು. ಆದರೆ ಇಂಟರ್ನೆಟ್ ಅಂತಕ್ಕಂಥ ಇದು ಏನು ಯುಗ ಪ್ರಾರಂಭ ಆಗಿದೆಯಲ್ಲ, ಇದರಲ್ಲಿಂದ ನಾವು ಎಷ್ಟೇ ದೂರದಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಎಲ್ಲರಿಗೂ ಕೂಡ ನಾವು ಮಾಹಿತಿಯನ್ನು ಒಂದೇ ಸಮಯಕ್ಕೆ, ಅದು ಕಡಿಮೆ ಸಮಯದಲ್ಲಿ ಕಳಿಸಬಹುದು ಅಂತಕ್ಕಂಥ ವಿಷಯವನ್ನು ಹೇಳ್ತಾರೆ. ಈಗಿನ ಒಂದು ನಾವು ಇಂಟರ್ನೆಟ್ ಯುಗದಲ್ಲಿ ಚಿತ್ರಗಳನ್ನು, ವಿಡಿಯೋ ಚಿತ್ರಗಳನ್ನು ಏನು ಬೇಕೋ ಅದನ್ನೆಲ್ಲ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಳಿಸ್ಕೊಡ್ಬೋದು. ತುಮ್ ಚಾಹೋ ತೋ पूरे एक पुस्तकालय की किताबों के विषय को कम समय में कहीं भी बेच सकते हो. इंटरनेट आधुनिक जीवन शैली का महत्वपूर्ण अंग बन गया है. शायद इसके बिना संचार व सूचना दोनों ही क्षेत्र ठप पड़ जाते हैं. ಈಗ ನಾವು ಇಂಟರ್ನೆಟ್ ಅಂತಕ್ಕಂಥದ್ದೇನು ಇದೆಯಲ್ಲ, ಇದರಿಂದ ನಾವು ಇಡೀ ಒಂದು ಪುಸ್ತಕದ ವಿಷಯವನ್ನು ಕಡಿಮೆ ಸಮಯದಲ್ಲಿ ನಾವು ಬೇರೆಯವರಿಗೆ ಕಳಿಸ್ಕೊಡ್ಬಹುದು. ಇದು ನಮ್ಮ ಒಂದು ಇಂಟರ್ನೆಟ್ ಅಂತಕ್ಕಂಥದ್ದು ನಮ್ಮ ಆಧುನಿಕ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಗ ಆಗಿ ಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ಇಂದು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಕೂಡ ಇಂಟರ್ನೆಟನ್ನು ಬಳಕೆ ಮಾಡೋದು ಹೇಗೆ ಅಂತಕ್ಕಂಥ ವಿಷಯವನ್ನು ಎಲ್ಲರೂ ಕೂಡ ಅತ್ಯಂತ ವಿಸ್ತೃತವಾಗಿ ಅದನ್ನು ತಿಳಿದುಕೊಂಡಿದ್ದಾರೆ.